ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನನ್ನ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ನೋಡಿ ನಮ್ಮ ಪಾದದಲ್ಲಿ ಯಾವ್ಯಾವ ನರ ಬಂದು ಎಲ್ಲೆಲ್ಲಿ ಫಿಕ್ಸ್ ಆಗಿದೆ ಅದನ್ನು ನಾವು ಆ ಪಾಯಿಂಟಲ್ಲಿ ಪ್ರೆಸ್ ಮಾಡಿದ್ರೆ ಎಲ್ಲ ಅದರದ್ದು ಎಲ್ಲ ಥರ ಸ್ಟ್ರೆಸ್ ಆಗಲಿ ಆ ಕಾಯಿಲೆಗಳು ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ಎಲ್ಲಿ ಪ್ರೆಸ್ ಮಾಡಬೇಕು ಅನ್ನೋದನ್ನು ನಾನು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಅದನ್ನು ನೀವು ಡೈಲಿ 1 to 2 ಮಿನಿಟ್ಸು ಪ್ರೆಸ್ ಮಾಡಿದ್ರೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಈ ಮೆಂಟಲ್ ಸ್ಟ್ರೆಸ್ ಆಗಲಿ, ಈಗ ಐದು ಬಗ್ಗೆ ಹೇಳಿದ್ದೀನಿ, ಒಂದು 10-12 ಅಂಗಗಳ ಬಗ್ಗೆ ಎಲ್ಲೆಲ್ಲಿ ಪ್ರೆಸ್ ಮಾಡಬೇಕು, ಅದು ಬರೀ ಪಾದದಲ್ಲಿ ಮಾತ್ರ, ಫುಟ್ಟಲ್ಲಿ ಎಲ್ಲಿ ಪ್ರೆಸ್ ಮಾಡಬೇಕು ಅನ್ನೋದನ್ನು ನಾನು ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅದನ್ನು ಅಲ್ಲಿ ನೀವು ಪ್ರೆಸ್ ಮಾಡಿ ನಿಮ್ಮದು ಎಲ್ಲ ಸ್ಟ್ರೆಸ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ನೀವು ಕೂತಿದ್ದಾಗ ಈ ಟಿ ವಿ ನೋಡ್ತಾ ಕೂತಿರ್ತೀರ, ಇಲ್ಲ ಮಾತಾಡ್ತಾ ಕೂತಿರ್ತೀರ, ಆ ಟೈಮಲ್ಲಿ ಏನೂ ಕೆಲಸ ಇರಲ್ಲ. ಆ ಟೈಮಲ್ಲಿ ನಾನು ಹೇಳಿದ ಪಾಯಿಂಟಲ್ಲೆಲ್ಲ ಒಂದೊಂದು ಸತಿ 1-2 ಮಿನಿಟ್ಸು ನಾವು ಪ್ರೆಸ್ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಒಳ್ಳೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ನಿಮಗೆ. ಒಂದು ಸತಿ ಮಾಡಿ ನೋಡಿ, ತುಂಬ ಒಳ್ಳೆಯದು ಇದು ಪ್ರೆಸ್. ಇದು ಅಕ್ಯುಪಂಚರ್ ಆಗುತ್ತೆ. ಇದು ಅಕ್ಯುಪಂಚರ್ ಅಂತಲೇ ಹೇಳ್ಬೋದು. ನಾವು ಪ್ರೆಸ್ ಮಾಡ್ತಾಯಿದ್ರೆ ಅದು ಅಕ್ಯುಪಂಚರ್ ಆಗ್ತಾ ಇರುತ್ತೆ. ಆ ಅಂಗಗಳಿಗೆ ಎಲ್ಲ ಕರೆಕ್ಟಾಗಿ ಮಸಾಜ್ ಆದಂಗಾಗಿ ಇಂಪ್ರೂವ್. ಏನಾದ್ರು ಒಳಗೆ ಬ್ಲಡ್ ಸರ್ಕ್ಯುಲೇಷನ್ನು ಕಮ್ಮಿ ಇದ್ದರೆ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಇದೆಲ್ಲ ಒಳ್ಳೆಯದು ಅಂದ್ಬಿಟ್ಟು ನಾನು ಇದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅದು ಒಂದೊಂದೇ ಅಂಗಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅಲ್ಲಲ್ಲಿ ಪ್ರೆಸ್ ಮಾಡಿಕೊಂಡು ನೀವೇ ನಿಮ್ಮ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳಿ. ಫಸ್ಟ್ ನಾನು ಬ್ರೈನ್ದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಫಸ್ಟ್ ಈಗ ಬ್ರೈನ್ ನೋಡೋಣ. ನೋಡಿ, ಬ್ರೈನು ಮತ್ತು ಅದು ಆಕ್ಯುಪಂಚರ್ ನೋಡಿ, ನಾವು ಹೆಬ್ಬೆರಳ ಹತ್ರ ಪ್ರೆಸ್ ಮಾಡಬೇಕು. 1 to 2 ಮಿನಿಟ್ಸ್ ಪ್ರೆಸ್ ಮಾಡ್ತಾ ಹೋದಷ್ಟು ನಮ್ಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದು ಹೇಳ್ತಾ ಹೋಗ್ತೀನಿ. ಮೇ ಹೆಲ್ಪ್ ರಿಲ್ಯಾಕ್ಸ್ ದಿ ಮೈಂಡ್, ರೆಡ್ಯೂಸ್ ಸ್ಟ್ರೆಸ್ ಆ್ಯಂಡ್ ಮೆಂಟಲ್ ಫ್ಯಾಟಿಕ್, ಮೇ ಇಂಪ್ರೂವ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್, ಕ್ಯಾನ್ ಪ್ರಮೋಟ್ ಬೆಟರ್ ಸ್ಲೀಪ್ ಆ್ಯಂಡ್ ಬ್ರೈನ್. ಇದು 1 to 2 ಮಿನಿಟ್ಸು ನೀವು ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಇದು ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ, ಮತ್ತು ಮೆಂಟಲ್ ಸ್ಟ್ರೆಸ್ಸು ಮತ್ತು ಆಯಾಸನ ಕಮ್ಮಿ ಮಾಡುತ್ತೆ, ಮತ್ತು ನಿಮ್ಮದು ಫೋಕಸ್ಸು ಮತ್ತು ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನಿಮಗೆ ಆರಾಮಾಗಿ ಒಳ್ಳೆ ನಿದ್ದೆ ಬರುತ್ತೆ, ಬ್ರೈನು ಕೂಲಾಗಿರುತ್ತೆ. ಇಷ್ಟು ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನೀವು ಒಂದೇ ಒಂದು ಪ್ರೆಸ್ಸಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ನೀವು ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ನಾವು ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ಹೋಗೋಣ. ನಮ್ಮ ಕಣ್ಣುಗಳಲ್ಲಿ ಇದು ಯಾವುದು ಅಂದರೆ ನಮ್ಮ ಪಾದದ ಹೆಬ್ಬೆರಳು ಪಕ್ಕ, ಅದು 3ನೇ ಬೆರಳು ಇದೆಯಲ್ಲ, ಆ ಬೆರಳಿಗೆ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. 1 ಮಿನಿಟ್ ಪ್ರೆಸ್, ಒಂದು ಪಾದದಲ್ಲಿ ಮಾತ್ರ ಪ್ರೆಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದರ ಬೆನಿಫಿಟ್ಸ್ನ ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೇ ರೆಡ್ಯೂಸ್ ಐ ಸ್ಟ್ರೈನ್, ಹೆಲ್ಪ್ಸ್ ರಿಲ್ಯಾಕ್ಸ್ ಟಯರ್ಡ್ ಐಸ್, ಸಪೋರ್ಟ್ಸ್ ಐ ಕಂಫರ್ಟ್ಸ್ ಆಫ್ಟರ್ ಸ್ಕ್ರೀನ್ ಟೈಮ್. ಹಂಗಂದರೆ ನಿಮಗೆ ಐ ಸ್ಟ್ರೈನು, ಕಣ್ಣು ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ, ಮತ್ತು ಕಣ್ಣುಗಳು ಈಗ ಟಯರ್ಡ್ ಆಗಿರುತ್ತೆ, ಅದನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳುತ್ತೆ. ಮತ್ತು ನೀವು ಸ್ಕ್ರೀನ್ ಟೈಮ್, ಈಗ ಮೊಬೈಲ್ ನೋಡಿರ್ತೀರಿ, ಈಗ ಲ್ಯಾಪ್ಟಾಪ್ ನೋಡಿರ್ತೀರಿ, ಕಂಪ್ಯೂಟ್ರ್ ನೋಡಿರ್ತೀರಿ, ಅವೆಲ್ಲ ನೋಡಿದಾಗೆಲ್ಲ ನಮಗೆ ಸ್ಟ್ರೆಸ್ ಆಗಿರುತ್ತೆ ಕಣ್ಣು. ಅದರದ್ದು ಆ ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್. ಇವಿಷ್ಟು ಬೆನಿಫಿಟ್ಸ್ ಇದೆ. ನೀವು ನಮ್ಮ ಪಾದದಲ್ಲಿ 3ನೇ ಬೆರಳನ್ನ ಪ್ರೆಸ್ ಮಾಡ್ತಾ ಹೋದರೆ 1 ಮಿನಿಟ್ ಒಂದು ಪಾದದಲ್ಲಿ ಪ್ರೆಸ್ ಮಾಡಿ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ನಾವೀಗ ನೆಕ್ಸ್ಟು ಲಂಗ್ಸ್ ಬಗ್ಗೆ ನೋಡೋಣ, ಅದ್ರ ಬೆನಿಫಿಟ್ಸ್ ಬಗ್ಗೆ. ಆ ಲಂಗ್ಸ್ಗೆ ನಾವು ನಮ್ಮ ಪಾದದಲ್ಲಿ ಕೊನೆಯ ಬೆರಳು, ಲಾಸ್ಟ್ ಕಿರುಬೆರಳು ಅಂತೀವಲ್ಲ, ಅದನ್ನು ಪ್ರೆಸ್ ಮಾಡಬೇಕು. 1-2 ಮಿನಿಟ್ಸ್ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಅದರ ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ. ಎನ್ಕರೇಜಸ್ ಡೀಪ್ ಬ್ರೀತಿಂಗ್, ಹೆಲ್ಪ್ಸ್ ರಿಲ್ಯಾಕ್ಸ್ ಚೆಸ್ಟ್ ಮಸಲ್ಸ್, ಮೇ ರೆಡ್ಯೂಸ್ ಟೆನ್ಷನ್. ಇದೇನಪ್ಪ ಅಂದರೆ ನಾವು ಜೋರು ಉಸಿರು ತಗೋತೀವಲ್ಲ, ಜಾಸ್ತಿ ಉಸಿರು ತಗೊಳ್ಳೋದಕ್ಕೆ ಮಾಡೋದಕ್ಕೆಲ್ಲ ಎನ್ಕರೇಜಸ್ ಮಾಡುತ್ತೆ, ಮತ್ತು ರಿಲ್ಯಾಕ್ಸ್ ಮಾಡುತ್ತೆ. ನಮ್ಮ ಚೆಸ್ಟ್ ಮಸಲ್ಸ್ ಹತ್ರ ಎಲ್ಲ ನಮಗೆ ರಿಲ್ಯಾಕ್ಸ್ ಕೊಡುತ್ತೆ, ಮತ್ತು ಟೆನ್ಷನ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದನ್ನು 2 ನಿಮಿಷ ನೀವು ಪ್ರೆಸ್ ಮಾಡ್ತಾಯಿದ್ರೆ, ನೀವು ಯಾವ ಕಾಲಲ್ಲಾರು ಪ್ರೆಸ್ ಮಾಡಿದ್ರೆ ನಿಮಗೆ ರಿಲೀಫ್ ಸಿಗುತ್ತೆ. ಲಂಗ್ಸ್ ಪ್ರಾಬ್ಲಮ್ ಒಂದು ಸ್ವಲ್ಪನಾರು, ಅಟ್ಲೀಸ್ಟ್ ಸ್ವಲ್ಪನಾರು ಲಂಗ್ಸಲ್ಲಿ ಏನಾದ್ರು ಒಂದು ಸ್ವಲ್ಪ ಸಮಸ್ಯೆ ಇದ್ದರೆ
ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನಾವು ನೆಕ್ಸ್ಟ್ ಇವಾಗ ನಾವು ಕಿವಿಗಳ ಇಯರ್ಸ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದರದ್ದು ಏನು ಬೆನಿಫಿಟ್ಸು, ಅದು ಎಲ್ಲಿ ಪ್ರೆಸ್ ಮಾಡಬೇಕು ಅಂದರೆ ನಮ್ಮ ಪಾದದ ನಾಲ್ಕನೇ ಬೆರಳಲ್ಲಿ ಪ್ರೆಸ್ ಮಾಡಬೇಕು. ಅದು ಏನು ಅಂದರೆ ಅದರದ್ದು ಏನು ಬೆನಿಫಿಟ್ಸು ಅಂತ ನೋಡ್ತಾ ಹೋದರೆ, ಮೇ ರಿಲೀವ್ ಇಯರ್ ಟೆನ್ಷನ್, ಪ್ರಮೋಟ್ಸ್ ರಿಲ್ಯಾಕ್ಸೇಷನ್, ಮೇ ಹೆಲ್ಪ್ಸ್ ವಿತ್ ಪ್ರೆಷರ್ ಡಿಸ್ಕಂಫರ್ಟ್ ಅಂತ. ಇದನ್ನು 1 ಮಿನಿಟ್ ಒಂದು ಕಾಲಲ್ಲಿ 1 ಮಿನಿಟ್ ಮಾಡ್ಬೋದು, ಪ್ರೆಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಏನು ಮಾಡುತ್ತೆ ಅಂದರೆ ನಮ್ಮ ಕಿವಿಗಳ ಭಾಗದಲ್ಲಿ ಒಂಥರ ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ, ಏನಾದ್ರು ರಿಲೀಫ್ ಸಿಗುತ್ತೆ, ಏನೋ ನೋವಿರುತ್ತೆ, ಏನೋ ಇದಿರುತ್ತೆ, ರಿಲೀಫ್ ಆಗುತ್ತೆ. ಪ್ರಮೋಟ್ಸ್ ರಿಲ್ಯಾಕ್ಸೇಷನ್, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಮ್ಮ ಕಿವಿ ಭಾಗದಲ್ಲಿ ಏನೋ ಒಂದು ಸ್ವಲ್ಪ ಪ್ರೆಷರು, ಏನೋ ಒಂದು ಡಿಸ್ಕಂಫರ್ಟ್ ಇರುತ್ತೆ, ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. 1 ನಿಮಿಷ ನೀವು 4ನೇ ಬೆರಳಲ್ಲಿ ನಮ್ಮ ಪಾದದಲ್ಲಿ ಪ್ರೆಸ್ ಮಾಡ್ತಾ ಹೋದರೆ ಅದೆಲ್ಲ ಸ್ವಲ್ಪವಾಗಿ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನಾವು ತುಂಬ ಮುಖ್ಯವಾದ ಅಂಗ ಹಾರ್ಟ್, ಅದ್ರ ಬಗ್ಗೆ ನೋಡೋಣ. ನಮ್ಮ ಹಾರ್ಟ್ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು ಅಲ್ವಾ ಫ್ರೆಂಡ್ಸ್. ಅದರಿಂದ ಈ ಬೆನಿಫಿಟ್ಸ್ ನಿಮಗೆ ಅನುಕೂಲ ಆಗುತ್ತೆ ಅನಿಸುತ್ತೆ. ಇದನ್ನು ಅಷ್ಟೇ 1 to 2 ಮಿನಿಟ್ಸ್ ಪ್ರೆಸ್ ಮಾಡಬೇಕು. ನಾವು ಈ 4ನೇ ಬೆರಳಿಂದ ಕೆಳಗೆ ನೋಡಿ, ಅಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಲ್ವ, ಅಲ್ಲಿ ನೋಡಿ ಜೋಪಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅದು ಏನು ಬೆನಿಫಿಟ್ಸ್ ಅಂದರೆ, ಪ್ರಮೋಟ್ಸ್ ರಿಲ್ಯಾಕ್ಸೇಷನ್, ಮೇ ಹೆಲ್ಪ್ ರಿಡ್ಯೂಸ್ ಸ್ಟ್ರೆಸ್, ಸಪೋರ್ಟ್ಸ್ ಓವರ್ ಆಲ್ ವೆಲ್ ಬೀಯಿಂಗ್, ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಾರ್ಟ್ ಫೇಲ್ಯೂರ್. ಇದು ಏನು ಅಂತಂದರೆ ನಿಮಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ, ಹಾರ್ಟ್ಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಡಲ್ಲ. ಮೇ ಹೆಲ್ಪ್ ರಿಡ್ಯೂಸ್ ಸ್ಟ್ರೆಸ್, ಜಾಸ್ತಿ ಸ್ಟ್ರೆಸ್ ಕೊಡದೆ ನಿಮ್ಮ ಸ್ಟ್ರೆಸ್ನೆಲ್ಲ ಕಮ್ಮಿ ಮಾಡುತ್ತೆ. ಸಪೋರ್ಟ್ಸ್ ಓವರ್ ಆಲ್ ವೆಲ್ ಬೀಯಿಂಗ್, ಎಲ್ಲ ಚೆನ್ನಾಗಿರೋಂಗೆ ಹೆಲ್ಪ್ಫುಲ್ಲಾಗಿ ಇರುತ್ತೆ. ಮತ್ತು ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಆಗೋದನ್ನು ಸ್ವಲ್ಪ ಮಟ್ಟದಲ್ಲಾರು ಕಮ್ಮಿ ಮಾಡುತ್ತೆ ಅಂತ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದನ್ನು ಅಷ್ಟೇ 1 to 2 ಮಿನಿಟ್ಸ್ ಪ್ರೆಸ್ ಮಾಡ್ಕೊಳ್ಳಿ. ಜಾಸ್ತಿ ಅದನ್ನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನಾವು ಸ್ಟಮಕ್ ಬಗ್ಗೆ ನೋಡೋಣ, ನಮ್ಮ ಹೊಟ್ಟೆ ಬಗ್ಗೆ. ಅದು ಏನು ಹೇಳುತ್ತೆ, ಅದು ಏನು ಅಂದರೆ, ಅದು ಕಿರುಬೆರಳಿನ ಇನ್ನೊಂದು ಸ್ವಲ್ಪ ಸೈಡ್ಗೆ, ಕಿರುಬೆರಳಿನ ಕೆಳಗೆ ಒಂದು ಸ್ವಲ್ಪ ಕೆಳಗೆ ಹೋದರೆ ಅಲ್ಲಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಇದರದ್ದೆಲ್ಲ ಏನು ಬೆನಿಫಿಟ್ಸು ಅಂತ ಅನ್ನೋದನ್ನು ನೋಡೋಣ. ಮೇ ಇಂಪ್ರೂವ್ ಡೈಜೆಷನ್, ಹೆಲ್ಪ್ಸ್ ರೆಡ್ಯೂಸ್ ಬ್ಲಾಟಿಂಗ್, ಪ್ರಮೋಟ್ ಸ್ಟಮಕ್ ಕಂಫರ್ಟ್. ಇದನ್ನು 2 ಮಿನಿಟ್ಸ್ ಪರ್ ಡೇ ಮಾಡಬೇಕು. ಇದನ್ನು 2 ಮಿನಿಟ್ಸು ನೀವು ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಏನು ಅಂದರೆ ಇದು ಇಂಪ್ರೂವ್ ಮಾಡುತ್ತೆ ಡೈಜೆಷನ್ನು, ನಿಮಗೆ ಜೀರ್ಣಕ್ರಿಯೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಇಂಪ್ರೂವ್ ಮಾಡುತ್ತೆ, ಬೇಗ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹೆಲ್ಪ್ಸ್ ರೆಡ್ಯೂಸ್ ಬ್ಲೋಟಿಂಗ್, ಇದೇನಂದರೆ ಹೊಟ್ಟೆ ಉಬ್ಬಿಸ್ಕೊಳ್ಳೋದು, ಹೊಟ್ಟೆ ಉಬ್ಬರ, ಗ್ಯಾಸು ತುಂಬಿರುತ್ತೆ ಅಂತಿರಲ್ಲ, ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಇಟ್ ಪ್ರಮೋಟ್ಸ್ ಸ್ಟಮಕ್ ಕಂಫರ್ಟ್, ಇದು ಹೊಟ್ಟೆ ಕಂಫರ್ಟಾಗಿ ಆರಾಮಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾವು 2 ಮಿನಿಟ್ಸ್ ಪರ್ ಡೇ ಅಲ್ಲಿ ಮಾಡ್ಕೊಬೋದು. ಒಂದು 2 ಮಿನಿಟ್ಸ್ ಪ್ರೆಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇದು ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ, ನೀವು ನೋಡಿ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ಗೆ ನಾವು ಪ್ಯಾನ್ಕ್ರಿಯಾಸ್ಗೆ ಹೋಗೋಣ. ಅದರದ್ದೇನು ಅಂತಂದರೆ, ಅದರ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಟ್ರೆಡಿಷನಲಿ ಲಿಂಕ್ಡ್ ಟು ಬ್ಲಡ್ ಶುಗರ್ ಬ್ಯಾಲೆನ್ಸ್, ಸಪೋರ್ಟ್ಸ್ ಡೈಜೆಸ್ಟಿವ್ ಫಂಕ್ಷನ್, ನಾಟ್ ಎ ಡಯಾಬಿಟಿಸ್ ಟ್ರೀಟ್ಮೆಂಟ್, ಆಲ್ ಪ್ಯಾಂಕ್ರಿಯಾಸ್ ಹೆಲ್ತ್. ಇದನ್ನು ನಾವು ಬೋತ್ ಫೀಟ್ 2 ಮಿನಿಟ್ಸ್ ಡೈಲಿ. ನೋಡಿ, ಇನ್ನೂ ಒಂದು ಸ್ವಲ್ಪ ಕೆಳಗೆ ನಾವು ಹಾರ್ಟ್ಗೆ ಪ್ರೆಸ್ ಮಾಡ್ಕೋತೀವಲ್ಲ, 4ನೇ ಬೆರಳು ಅದ್ರ ಕೆಳಗೆ ಅದು ಮಧ್ಯಭಾಗದಲ್ಲಿ ಪ್ರೆಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ನಮ್ಮ ಪಾದದಲ್ಲಿ ಆ ಮಧ್ಯಭಾಗದಲ್ಲಿ ಸ್ಟಾರ್ಟಿಂಗಲ್ಲೇ ಪ್ರೆಸ್ ಮಾಡ್ಕೋಬೇಕು. ಇದು ಏನಂದರೆ ಬ್ಲಡ್ ಶುಗರು ಬ್ಯಾಲೆನ್ಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ, ಮತ್ತು ಪ್ಯಾನ್ಕ್ರಿಯಾಸ್ದು ಹೆಲ್ತ್ನೆಲ್ಲ ಬ್ಯಾಲೆನ್ಸ್ ಆಗಿಡುತ್ತೆ ಫ್ರೆಂಡ್ಸ್. ಇದರ ಬೆನಿಫಿಟ್ಸು. ಪ್ಯಾನ್ಕ್ರಿಯಾಸ್ ಅಂದರೆ ಕನ್ನಡದಲ್ಲಿ ಮೇದೋಜಿರಕ ಗ್ರಂಥಿ ಅಂತ ಕರೀತಾರೆ ಫ್ರೆಂಡ್ಸ್. ಇವಾಗ ನಾವು ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ ಫ್ರೆಂಡ್ಸ್. ಅದು ಯಾವುದು ಅಂದರೆ, ನಮ್ಮ ದೇಹಕ್ಕೆ ಮುಖ್ಯವಾಗಿರೋದು ಕಿಡ್ನೀಸು. ಅದ್ರ ಬೆನಿಫಿಟ್ಸು, ಅದನ್ನು ಎಲ್ಲಿ ಪ್ರೆಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಾವಿವಾಗ ಪ್ಯಾನ್ಕ್ರಿಯಾಸ್ ಕೆಳಗೆ ಪ್ರೆಸ್ ಮಾಡ್ತಿದ್ವಲ್ಲ, ಅದರಿಂದ 1 ಇಂಚ್ ಕೆಳಗೆ ನಾವು ಇದರಲ್ಲಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾನು ಅದರ ಬೆನಿಫಿಟ್ಸ್ ಏನು ಅಂತ ಹೇಳ್ತಾ ಹೋಗ್ತೀನಿ. ಗ್ರ್ಯಾಜುವಲ್ ಲಾಸ್ ಆಫ್ ಕಿಡ್ನಿ ಫಂಕ್ಷನ್, reduced urine swelling, confusion, sudden kidney failure or damage, fever, chills,
ಬ್ಯಾಕ್ ಪೇನ್, ಪೇನ್ಫುಲ್ ಯೂರಿನೇಷನ್. ಡೈಲಿ 2-3 ಮಿನಿಟ್ಸ್ ಡೈಲಿ ಬೋತ್ ಫೀಡ್ಸ್. ಅದೇನೆಂದರೆ ಕಿಡ್ನಿ ಕೆಲಸ ಮಾಡೋದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ, ಅದರಿಂದ ಏನಾದ್ರು ಲಾಸ್ ಆದರೆ ಅದನ್ನು ಸರಿ ಮಾಡುತ್ತೆ. ಸಡನ್ನಾಗಿ ಕಿಡ್ನಿ ಫೇಲ್ಯೂರ್ ಆಗೋದು, ಕಿಡ್ನಿ ಡ್ಯಾಮೇಜ್ ಆಗೋದು ಯಾವುದಿದ್ರೂ ಒಂದು ಸ್ವಲ್ಪ ಮಟ್ಟಿಗಾರು ಕಮ್ಮಿ ಮಾಡುತ್ತೆ ಡೈಲಿ ಮಾಡ್ತಾ ಹೋಗಿ. ಆಮೇಲೆ ಜ್ವರ, ಒಂದು ಲೈಟಾಗಿ ಜ್ವರ ಬರೋದು, ಇಲ್ಲಾಂದರೆ ಬ್ಯಾಕ್ ಪೇಯ್ನು, ಏನಾದ್ರು ಕಿಡ್ನಿ ಸಮಸ್ಯೆ ಇದ್ದಾಗ ಬ್ಯಾಕ್ ಪೇಯ್ನ್ ಬರುತ್ತೆ. ಆಮೇಲೆ ಉರಿ ಊತ ಅಂತ ಹೇಳ್ತಾರಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಡೈಲಿ 2 ಫೀಟಲ್ಲೂ 2-3 ನಿಮಿಷ 2 ಪಾದದಲ್ಲೂ ಅಲ್ಲಿ ತೋರಿಸಿರೋ ಕಡೆ ನೀವು ಪ್ರೆಸ್ ಮಾಡಿ. ಇದೆಲ್ಲ ಆಲ್ಮೋಸ್ಟು ಸ್ವಲ್ಪನಾರು ಕಮ್ಮಿ ಆಗ್ತಾ ಬರುತ್ತೆ. ನಾವೀಗ ನೆಕ್ಸ್ಟು ಇಂಟೆಸ್ಟೈನ್ಸ್ ಇದಕ್ಕೆ ಹೋಗೋಣ. ನಮ್ಮ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಅಂದರೆ ಇಂಟೆಸ್ಟೈನ್ ಅಂತ, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಅಂತ. ಅದ್ರ ಬೆನಿಫಿಟ್ಸ್ ನೋಡೋಣ. ಮೇ ಸಪೋರ್ಟ್ ಹೆಲ್ತಿ ಡೈಜೆಷನ್, ಹೆಲ್ಪ್ಸ್ ರಿಲೀಫ್ ಕಾನ್ಸ್ಟಿಪ್ಯೂಷನ್ ಆ್ಯಂಡ್ ಗ್ಯಾಸ್, ಎನ್ಕರೇಜಸ್ ಬೋವೆಲ್ ಕಂಫರ್ಟ್. ಇದನ್ನು ಡೈಲಿ 2-3 ಮಿನಿಟ್ಸ್ ವಿತ್ ಬೋತ್ ಫೀಟ್ಸ್ ಅಂತ ಇದೆ. ಡೈಲಿ 2-3 ಮಿನಿಟ್ಸು 2 ಕಾಲಲ್ಲೂ ಪ್ರೆಸ್ ಮಾಡ್ತಾ ಹೋಗಬೇಕು. ಇದ್ರ ಬೆನಿಫಿಟ್ಸ್ ನೋಡ್ತಾ ಹೋಗೋಣ. ಲೋವರ್ ಆರ್ಚ್ ಆ್ಯಂಡ್ ಹೀಲ್ ಏರಿಯಾ. ಇದು ಎಲ್ಲಿ ಬರುತ್ತೆ ಅಂದರೆ, ನಾವು ಹಿಮ್ಮಡಿಯಾಗಿಂತ ಒಂದು ಸ್ವಲ್ಪ ಮೇಲೆ ಪ್ರೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೇ ಸಪೋರ್ಟ್ ಹೆಲ್ದಿ ಡೈಜೆಷನ್ ಎಲ್ಲ ಒಳ್ಳೆ ಡೈಜೆಷನ್ ಆಗುತ್ತೆ ಫ್ರೆಂಡ್ಸ್. ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಮತ್ತು ರಿಲೀಫ್ ಕಾನ್ಸ್ಟಿಪ್ಯೂಷನ್ ಅಂದರೆ ಗ್ಯಾಸು, ಒಳಗೆ ಹೊಟ್ಟೆ ಊತ ಅವೆಲ್ಲ ಕಮ್ಮಿ ಮಾಡುತ್ತೆ. ಆಮೇಲೆ ಬೋವೆಲ್ ಅಂದರೆ ಹೊಟ್ಟೆ. ನಮಗೆ ಹೊಟ್ಟೆ ಎಂಥ ಹೊಟ್ಟೆ ಪ್ರಾಬ್ಲಮ್ ಇದ್ದರೂ ಕೂಡ, ಅದು ಸೈಡ್ ಎಫೆಕ್ಟ್ಸ್ ಇದ್ದರೂ ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್. ಇದನ್ನು 2-3 ಮಿನಿಟ್ಸ್ ಡೈಲಿ ಪ್ರೆಸ್ ಮಾಡ್ತಾ ಹೋದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಸ್ಪೈನ್, ನಮ್ಮ ಬೆನ್ನು ಮೂಳೆ ಬಗ್ಗೆ ನೋಡೋಣ ಫ್ರೆಂಡ್ಸ್. ಅದರ ಬೆನಿಫಿಟ್ ಏನಿದೆ ಅಂತ ನೋಡೋಣ. ಮೇ ರಿಡ್ಯೂಸ್ ಬ್ಯಾಕ್ ಟೆನ್ಷನ್, ಹೆಲ್ಪ್ಸ್ ರಿಲ್ಯಾಕ್ಸ್ ದಿ ಬಾಡಿ, ಸಪೋರ್ಟ್ಸ್ ಪೋಸ್ಚರ್ ಅವೇರ್ನೆಸ್. 2-3 ಮಿನಿಟ್ಸ್ ಡೈಲಿ ಬೋತ್ ಫೀಟ್ಸ್. ನಾವಿದು ನೋಡಿದ್ರೆ ಹಿಮ್ಡಿಲಿ ಲೆಫ್ಟ್ ಕೊನೆಯಿಂದ 1 ಇಂಚ್ ಕೆಳಗೆ ಹಿಮ್ಡಿಲಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಇದು ನಮಗೆ ಬಾಡಿ ರಿಲ್ಯಾಕ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ಪೋಸ್ಚರ್ ಅವೇರ್ನೆಸ್ ಅಂದರೆ ನಮ್ಮ ಮಾಮೂಲಿ ಈಗ ಬೆನ್ನು ಮೂಳೆ ಕರೆಕ್ಟಾಗಿ ಇದಾಗಿರ್ಬೇಕಲ್ವ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬ್ಯಾಕ್ ಪೇಯ್ನ ರಿಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಬೆನ್ನು ನೋವು ಬರುತ್ತೆ, ಈಗ ಬೆನ್ನು ಮೂಳೆ ಸ್ಪೈನಲ್ ಕಾರ್ಡ್ ಅಂತಾರಲ್ಲ, ಅದರದ್ದು ಏನಾದ್ರು ವೇರಿ ಆದಾಗ, ನೋವು ಬಂದಾಗ ಅದನ್ನು ಸ್ವಲ್ಪ ರಿಡ್ಯೂಸ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾವು 2 ಪಾದದಲ್ಲೂ ಡೈಲಿ 2-3 ನಿಮಿಷ ಪ್ರೆಸ್ ಮಾಡಿದ್ರೆ ಒಂದು ಸ್ವಲ್ಪನಾರು ಅದರ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನಾವು ನೆಕ್ ಆ್ಯಂಡ್ ಥೈರಾಯ್ಡ್, ಅದರ ಬೆನಿಫಿಟ್ಸ್ ನೋಡಿದ್ರೆ ನೆಕ್ ಪೇಯ್ನ್, ಸರ್ವೈಕಲ್ ಪೇಯ್ನು ರಿಲೀಫ್ ಆಗುತ್ತೆ. ಮಸಲ್ ಸ್ಟ್ರೈನ್ ಆರ್ ಪೇಯ್ನ್ಸ್ ಆಗುತ್ತೆ. ಥೈರಾಯ್ಡ್ ಕ್ಯಾನ್ಸರ್ ಬರಲ್ಲ. ಮತ್ತು ಆಲ್ ಥೈರಾಯ್ಡ್ ಪ್ರಾಬ್ಲಮ್ 3-5 ಮಿನಿಟ್ಸ್ ಡೈಲಿ ಬೋತ್ ಫೀಟ್ಸ್ ಅಂತ ಹೇಳಿದ್ದಾರೆ. ನೋಡಿ, ತೋರಿಸ್ತಾ ಇರೋದು ನೋಡಿ, ನಮ್ಮ ಹೆಬ್ಬೆರಳಿಂದ ಕೆಳಗೆ, ಹೆಬ್ಬೆರಳದ ಕೆಳಗೇನೆ ಪ್ರೆಸ್ ಮಾಡಿದ್ರೆ ಆಲ್ಮೋಸ್ಟ್ ಇವೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್. ಥೈರಾಯ್ಡ್ ಇರೋರಿಗೆ ಕತ್ತು ನೋವೆಲ್ಲ ಬರ್ತಾ ಇರುತ್ತೆ, ಅದು ರಿಲೀಫ್ ಆಗುತ್ತೆ. ಮತ್ತು ಮಸಲ್ ಸ್ಟ್ರೈನ್ ಅಂದರೆ ನಮಗೆ ಈಗ ಮಾಂಸಖಂಡಗಳೆಲ್ಲ ನೋವ್ತಾ ಇರುತ್ತೆ, ಅದರದ್ದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಥೈರಾಯ್ಡ್ದು ಕ್ಯಾನ್ಸರ್, ಈಗ ಗಂಟ್ಲು ಕ್ಯಾನ್ಸರ್ ಇರುತ್ತೆ, ಅದು ಬರದೇ ಇದ್ದಂಗೆ ನೋಡ್ಕೊಳ್ಳುತ್ತೆ. ಮತ್ತು ಯಾವ ರೀತಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೂ ಕೂಡ, ಇವಾಗ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆಲ್ಲ ಥೈರಾಯ್ಡ್ ಪ್ರಾಬ್ಲಮ್ಮು ಕಾಮನ್ ಆಗಿಬಿಟ್ಟಿದೆ. ಈ ಥರ ಎಲ್ಲ ಪ್ರೆಸ್ ಮಾಡ್ಕೊಂಡು ಒಂದು ಸ್ವಲ್ಪನಾರು ಅದರಿಂದ ಕಮ್ಮಿ ಆದರೆ ಅದು ಬರೋದನ್ನು ತಡಿಬೋದು ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಈ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೂ ಕಮ್ಮಿ ಆಗುತ್ತೆ. 3-5 ಮಿನಿಟ್ಸು ನಮ್ಮ 2 ಕಾಲುಗಳಲ್ಲಿ ಹೆಬ್ಬೆರಳಿಂದ ಕೆಳಗೆ ಪ್ರೆಸ್ ಮಾಡ್ಕೊಳ್ತಾ ಹೋದಷ್ಟು ನಮಗೆ ರಿಲೀಫ್ ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಆ್ಯಂಡ್ ಫೈನಲ್ ನೋಡೋಣ, ಸೋಲಾರ್ ಪ್ಲೆಕ್ಸಸ್ ಅಂತ. ಅದರದ್ದು ನಾನೀಗ ಓದ್ತೀನಿ ನೋಡಿ. ಸೋಲಾರ್ ಪ್ಲೆಕ್ಸಸ್ ಎಂದರೆ ಹೊಟ್ಟೆಯ ಭಾಗದಲ್ಲಿರುವ ನರಗಳ ಸಂಕೀರ್ಣ. ಇದನ್ನು ಯೋಗ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಮಣಿಪುರ ಚಕ್ರ ಅಥವಾ ನಾಭಿ ಚಕ್ರ ಎಂದು ಕರೆಯಲಾಗುತ್ತದೆ. ನಾವು ಇದನ್ನು ವೈದ್ಯಕೀಯ ಅರ್ಥದಲ್ಲಿ, ಮೆಡಿಕಲ್ ಮೀನಿಂಗಲ್ಲಿ ನೋಡೋದಾದರೆ, ಉದರ ನರಗಳ ಜಾಲ, ಹೊಟ್ಟೆಯ ಒಳಗಡೆ ಹೊಟ್ಟೆಯ ಹಿಂಭಾಗದಲ್ಲಿರುವ ಪ್ರಮುಖ ನರಗಳ ಕೇಂದ್ರ, ಅಂಗಗಳ ನಿಯಂತ್ರಣ. ಇದು ಹೊಟ್ಟೆಯ ಭಾಗದ ಅಂಗಗಳಿಗೆ ನರಗಳ ಸಂದೇಶಗಳನ್ನು ನೀಡುತ್ತದೆ.
ಆಧ್ಯಾತ್ಮಿಕ ಮತ್ತು ಯೋಗ ಅರ್ಥ. ಮಣಿಪುರ ಚಕ್ರ ಇದು ದೇಹದ 3ನೇ ಶಕ್ತಿ ಕೇಂದ್ರವಾಗಿದೆ. ಆತ್ಮವಿಶ್ವಾಸ, ಧೈರ್ಯ ಮತ್ತು ಇಚ್ಛಾಶಕ್ತಿಯನ್ನು ಇದು ಸೂಚಿಸುತ್ತದೆ. ಸ್ಥಳ ಹೊಟ್ಟೆಯ ಮೇಲ್ಭಾಗದಲ್ಲಿ ಹೊಕ್ಕುಳಿನ ಬಳಿ ಇದೆ. ಈಗ ಸೋಲಾರ್ ಪ್ಲೆಕ್ಸಸ್ನ ಸರಿಯಾದ ಅರ್ಥ ತಿಳ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್. ಅದರ ಬೆನಿಫಿಟ್ಸ್ ನೋಡಕ್ಕೆ ಹೋಗೋಣ. ರೆಡ್ಯೂಸಸ್ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ, ರಿಲೀವ್ಸ್ ಎಮೋಷನಲ್ ಟೆನ್ಷನ್, ಇಂಪ್ರೂವ್ಸ್ ಸ್ಲೀಪ್ ಕ್ವಾಲಿಟಿ, ಹೆಲ್ಪ್ಸ್ ರಿಲೀಫ್ ಮೈಲ್ಡ್ ಹೆಡೇಕ್ಸ್, ಪ್ರಮೋಟ್ಸ್ ಮೆಂಟಲ್ ರಿಲ್ಯಾಕ್ಸೇಷನ್. ಅಂದರೆ ನಮ್ಮ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಅಂದರೆ ಕೋಪ ಅವನ್ನೆಲ್ಲ ಕಮ್ಮಿ ಮಾಡುತ್ತೆ. ಎಮೋಷನಲ್ ಟೆನ್ಷನ್ ಒಳಗೆ ಯಾವುದೇ ರೀತಿ ಟೆನ್ಷನ್ಗಳಿದ್ರೆ ಅದನ್ನ ರಿಲೀಫ್ ಮಾಡುತ್ತೆ. ನಮ್ಮ ಒಳ್ಳೆ ನಿದ್ದೆ ಕೊಡುತ್ತೆ. ಮತ್ತು ಇದು ಮೈಂಡ್ ಹೆಡ್ಡೇಕ್, ಸ್ವಲ್ಪ ಸಣ್ಣದಾಗಿ ತಲೆನೋವು ಬಂದರೆ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ಇಟ್ ಪ್ರಮೋಟ್ಸ್ ಮೆಂಟಲ್ ರಿಲ್ಯಾಕ್ಸೇಷನ್. ಇದು ನಮ್ಮ ಮೆಂಟಲ್ ರಿಲ್ಯಾಕ್ಸೇಷನ್ನ ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್. ಇದ್ರ ಬೆನಿಫಿಟ್ಸು. ಈ ಥರ ಎಲ್ಲ ಪಾಯಿಂಟ್ಸಲ್ಲಿ ನೀವು ಪ್ರೆಸ್ ಮಾಡ್ತಾ ಹೋದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಇದು ನೋಡಿ, ನಮ್ಮ ಪಾದದ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಇದನ್ನೆಲ್ಲ ಮಾಡಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಯಾರಿಗಾರು ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.